ಇವತ್ತಿನ ಹೊಟ್ಟೆಪಾಡು ಬಂದು ಗುಬ್ಬಿಲಿ ಒಂದು ಗ್ರೂಪ್ ಪ್ರೆಷರ್ ಪ್ರೋಗ್ರಾಮ್ ಇದೆ, ಹಂಗಾಗಿ ಅಲ್ಲಿಗೆ ಹೊರಟಿದ್ದೀನಿ. ಏನು ಮಾಡಿದ್ರಿ, ನಮ್ಮ ಹೊಟ್ಟೆಪಾಡು ನಡೆಯೋದೇ ವರ್ಷದಲ್ಲಿ 2 ತಿಂಗಳು 3 ತಿಂಗಳು ಇಲ್ಲ 4 ತಿಂಗಳು ಅಷ್ಟೇ. ಅಷ್ಟರೊಳಗೆ ನಮ್ಮ ಹೊಟ್ಟೆನ ತುಂಬಿಸ್ಕೊಳಕ್ಕೆ ಟ್ರೈ ಮಾಡ್ತೀವಿ ಆದಷ್ಟು. ಎಲ್ಲ ಫೋಟೋಗ್ರಾಫರ್ಸ್ದು ಇದೆ, ಬಟ್ ಎಲ್ಲರೂ ತಿಳ್ಕೊಂಡವ್ರು ಫೋಟೋಗ್ರಾಫರ್ಸು ಎಲ್ಲ ಚೆನ್ನಾಗಿರ್ತಾರೆ ಹಂಗೆ ಹಿಂಗೆ ಅಂತ. ನೋವೇ ನಮಗೊಂದು ಸೀಸನ್ನು ಅಂತ ಇರುತ್ತೆ, ಆ ಸೀಸನಲ್ಲಿ ಎಷ್ಟು ಹೊಟ್ಟೆ ತುಂಬುತ್ತೋ ಅಷ್ಟು ತುಂಬಿಸ್ಕೊಂಡು ಸುಮ್ಮನಾಗಬೇಕು. ತುಂಬಲಿಲ್ವಾ ಹೊಸ್ಕೊಂಡಿರ್ಬೇಕು ಅಷ್ಟೇ. ಫೋಟೋಗ್ರಾಫರ್ ಜೀವನನೇ ಎಷ್ಟು, ಏನು ಮಾಡೋಕ್ಕಲ್ಲ, ಯಾರಿಗೂ ಹೇಳ್ಕೊಳಂಗಿಲ್ಲ ಬಿಡೋಂಗಿಲ್ಲ. ಅದು ಬಿಡಿ, ನಮ್ಮ ಕಷ್ಟ ಬೇಡ, ಏನಿದ್ರು ನಡೆಯೋದು ನಡ್ತಾ ಹೋಗೋಣ. ಎಲ್ಲದು ಒಳ್ಳೇದಾಗಲಿ ಎಲ್ಲರಿಗೂ. ಸೀದಾ ನಾನು ಗುಬ್ಬಿಗೆ ಹೊರಟೆ. ಗುಬ್ಬಿಲಿ ಹೋಗೋದಕ್ಕೂ ಮುಂಚೆನೇ ನಾವು ತುಮಕೂರಲ್ಲಿ ಒಬ್ಬ ನಮ್ಮ ಸಹಪಾಠಿ, ಇವತ್ತಿನ ಸಹಪಾಠಿ ಅಂದರೆ ನಾವು ಫೋಟೋಗ್ರಾಫರು, ಅವ್ನು ವೀಡಿಯೋಗ್ರಾಫರು. ಇವತ್ತಿನ ನನ್ನ ಕೆಲಸದ ಸಹಪಾಠಿನ ಪಿಕಪ್ ಮಾಡಬೇಕಾಯ್ತು. ಪಿಕಪ್ ಮಾಡಬೇಕು ಅಂತಂದರೆ ಅವರು ರಿಂಗ್ ರೋಡಲ್ಲಿ ಇರ್ತೀನಿ ಬಾ ಅಂದರು. ಹಂಗಾಗಿ ಟೋಲಿಂದ ಮುಂದೆ ಹೋಗಿ ರಿಂಗ್ ರೋಡಿಗೆ ಗಾಡಿ ತಿರ್ಸ್ಕೊಂಡು ಸೀದಾ ರಿಂಗ್ ರೋಡಲ್ಲಿ ಹೊರಟೆ. ಅವರು ಇಲ್ಲಿ ಶೆಟ್ಟಿಹಳ್ಳಿ ಸಿಗ್ನಲ್ ಹತ್ರ ಇರ್ತೀನಿ ಅಂತ ಹೇಳಿದ್ದಾರೆ. ನಾನಿನ್ನು ಈಗ ಕರೆಕ್ಟಾಗಿ ಶೆಟ್ಟಿಹಳ್ಳಿ ಎಂಟ್ರಿ ಬಂದೆ. ಏನೇ ಹೇಳಿ, ಮದುವೆ ಸೀಸನ್ ಬಂತು ಅಂದರೆ ಚೌಟ್ರುಗಳೆಲ್ಲ ಲಕ್ಕ ಅಂತಿರ್ತಾವಲ್ವ, ನೋಡಿರಲ್ಲ. ಓಕೆ, ಇಲ್ಲೇ ಕಾಯ್ಕೊಂಡು ನಿಂತಿದ್ದಾರೆ ನಮಗೋಸ್ಕರ. ಮುಂದೆ ಬರ್ತಿರೋರು ನಮ್ಮ ಸುರೇಶ್ ಬಾಸ್ ಅವರು. ಬಾಸ್ ಸ್ವಲ್ಪ ಲೇಟ್ ಆಯಿತು ಅಂತಿದ್ದಾರೆ. ಓಕೆ, ಪರವಾಗಿಲ್ಲ ಅಂತಂದರು. ಇವರೇ ನಮ್ಮ ಸಹಪಾಠಿ ವಿಡಿಯೋಗ್ರಾಫರ್ ಹರೀಶ್ ಕುಮಾರ್. ತುಂಬ ಪಾಪ ಮುಗ್ಧ ಅಂತ ನಾವು ಅಂದ್ಕೊಂಡಿದ್ದೀವಿ. ಮುಗ್ಧನೇ ಇರ್ಬೋದು, ನೋಡೋಣ. ಬಾಸ್ ಏನೋ ಹೇಳ್ತಿರೋ ಒಂದೆರಡು ಡೇಟ್ಗಳು ಬೇರೆ ವಿಚಾರಿಸ್ಕೊತಿದ್ರು. ನಮ್ಗೆ ಯಾವಾಗಲೂ ಸ್ವಲ್ಪ ಹೊಟ್ಟೆ ತುಂಬಿಸೋದು ಇವರೇ. ಸದ್ಯದ ಪರಿಸ್ಥಿತಿಲಿ ಅವಾಗವಾಗ ಹೊಟ್ಟೆಗೆ ಊಟ ಆಗ್ತಾ ಇರ್ತಾರೆ, ಅಂದರೆ ಪ್ರೋಗ್ರಾಮ್ಗಳು ಕೊಡ್ತಾ ಇರ್ತಾರೆ ಹೆಚ್ಚಾಗಿ. ಎಲ್ಲ ಡೇಟ್ಗಳ್ನೂ ವಿಚಾರಿಸಿ ಯಾವುದೋ ಡೇಟ್ ಹೇಳಿರು, ಬರ್ಕೊಂಡೆ. ಅವ್ರಿಗೆ ಬಾಯ್ ಮಾಡಿಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಇವರು ಆಯ್ ಹೇಳ್ತಿದ್ದಾರೆ, ನಮಸ್ಕಾರ ಹೊಡಿತಿದ್ದಾರೆ. ನೀವು ಒಂದು ಆಯ್ ಹೇಳ್ಬಿಡಿ ಎಲ್ಲರಿಗೂ. ನಮ್ಮ ಸುರೇಶ್ ಅನ್ನೋರಿಗೆ SLN ಸುರೇಶ್ ಅಂತ. ಯಾವುದೇ ವಿಡಿಯೋ ಇದು ಬೇಕು, ಕ್ಯಾಮ್ರಾ ಬೇಕು ಅಂದರೆ ಇವ್ರನ್ನ ತುಮಕೂರಲ್ಲಿ ಕಾಂಟ್ಯಾಕ್ಟ್ ಮಾಡಿದರೆ ಎನಿ ಟೈಮ್ ಎನಿವೇರ್ ಯಾವುದೇ ಸಿಚುವೇಷನಲ್ಲಿ ಇದು ಮಾಡ್ತಾರೆ. ಇವರೇ ಹರೀಶ್, ನಮ್ಮ ಹರೀಶ್ ವಿಡಿಯೋಗ್ರಾಫರ್, ಇವತ್ತಿನ ಸಹಪಾಠಿ ಗ್ರೂಪ್ ಪ್ರೆಷದ. 2 ದಿವಸ ಇವ್ರ ಜೊತೆ ಕಾಲ ಕಳಿಬೇಕು. ಅದನ್ನು ಮುಗಿಸ್ಕೊಂಡು ಸೀದಾ ಹೊರಟ ಗುಬ್ಬಿ ಕಡೆ ನಮ್ಮ ಪಯಣ. ಇವರೇ ಹರೀಶ್. ಗುಬ್ಬಿ ಕಡೆ ನಮ್ಮ ಪಯಣ ಹೊರಟೋ. ಏನೋ ಒಂಥರ ಮಜಾ ಕಣ್ರಿ. ಗ್ರೂಪ್ ಪ್ರೆಷ್ ಆದರೆ ಸ್ವಲ್ಪ ಅಂದರೆ 6:30-7 ಗಂಟೆಗೆ ಶುರುವಾಗುತ್ತೆ ಹೋಮ. ಅಷ್ಟರೊಳಗಡೆ ನಾವು ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಅದರಲ್ಲೂ ಇಂಥ ಟ್ರಾಫಿಕಲ್ಲಿ ಹೆಂಗೆ ಹೋಗೋಕ್ಕಾಗುತ್ತೆ ಅಲ್ಲಿಗೆ. ತುಮಕೂರಂತೂ ಟ್ರಾಫಿಕಲ್ಲಿ ಈಗ ದಿನೇ ಹೆಚ್ಚಳ ಆಗ್ತಾನೆ ಐತಿ. ನೋಡಿ, ಸಿಕ್ಕಾಬಟ್ಟೆ ಟ್ರಾಫಿಕ್ ಆಗ್ತೈತಿ. ಬೆಂಗಳೂರು ತುಮಕೂರು ಅನ್ನೋ ಅನುಮಾನ ಬೇರೆ ಬರುತ್ತೆ. ಸಿಗಾಕೊಂಬಿಟ್ರು ಒಂದೊಂದು ಸತಿ ತುಮಕೂರ ಟ್ರಾಫಿಕ್ಕು. ಲೈಫ್ ಈಸ್ ಜಿಂಗಾಲಲ್ಲ. ಸೀದಾ ಸಿಗ್ನಲ್ ಬಿಟ್ಟರು ಲೆಫ್ಟಿಗೆ ಎಳ್ಕೊಂಡು ಗುಬ್ಬಿ ಕಡೆ ಹೊರಟ. ಅಲ್ಲೇ ಹತ್ತತ್ರ ನಾವು ಹೊರಟಿದ್ದ ಟೈಮ್ ಈ ಸಿಗ್ನಲ್ಲೇ ಕಾಲ ಕಳೆದ. ಅಲ್ಲೇ ಕತ್ಲಾಗೋಯ್ತು ಆಲ್ರೆಡಿ. ವೆದರ್ ನೋಡಿ ಏನು ಸಕ್ಕತ್ತಾಗಿದೆ. ಸೀದಾ ರೋಡ್ ಚೆನ್ನಾಗಿತ್ತು ಅಂತೇಳಿ ಹೊರ್ಕೊಂಡು ಹೊರಟವ್ರು ಸೀದಾ ಅವರ ತೋಟದ ಮನೆ. ರೋಡ್ ನೋಡಿ ಹೆಂಗಿದೆ. ಸೀದಾ ಅಲ್ಲೇ ಮನೆ ಎಲ್ಲ ಅಲಂಕಾರ ಮಾಡಿದರು. ಆದರೂ ಹಳ್ಳಿ ಸೈಡ್ ನೋಡ್ರಿ, ಈ ಥರ ಹೂವು ಕಟ್ಟೋದ್ರಲ್ಲಿ ಹೆಂಗಸ್ರುಗಳೆಲ್ಲ ಸೇರ್ಕೊಂಡು ಹೂವು ಕಟ್ಕೊಂಡು ಮಾತಾಡ್ಕೊಂಡು ಕಷ್ಟ ಸುಖನ ಏನೋ ಒಂಥರ ಚೆಂದ ಕಂಡ್ರಿ. ಸಿಟಿಲಿ ಇದೆಲ್ಲ ಬರೋಲ್ಲ ಬಿಡಿ, ಅದಂತೂ ನಿಜ. ಅಲ್ಲಿಂದಿರೋ ಒಬ್ಬಟ್ಟು ಸಿಟಿಲಿ ಸ್ವಲ್ಪ ಕಮ್ಮಿನೇ. ಅಲ್ಲೇ ನಮ್ಮ ಸಹಪಾಠಿ ಹುಡುಗರೆಲ್ಲ ತಗೊಳ್ತಿದ್ರು. ಇದು ನಮ್ಮ ಬಾಸ್ ನಿಲಯ, ಮಾರುತಿನಿಲಯ. ದೇವರು ಇವ್ರಿಗೆ ಒಳ್ಳೇದು ಮಾಡಲಿ, ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ. ಮತ್ತೆ ಪದೇ ಮತ್ತೊಂದು ಮನೆ ಕಟ್ಟೋ ಥರ ಮಾಡಲಿ. ಅದರಲ್ಲಿ ನಮ್ಮ ಫ್ರೆಂಡ್ ಬೇರೆ ಒಬ್ಬ ಪರಿಚಯ ಅದ ನೋಡಿ. ಅವ್ನ ವೀಡಿಯೋ ನೋಡಿದ್ರೆ ಹೆಂಗೆ ಬಚ್ಚಿಕತ್ತಾನೆ ಅಲ್ಲ. ಹೋಮನು ಮುಗಿಸಿವು, ಅವನ ಜೊತೆ ಆಟಾಡ್ಕೊಂಡು ಒಂದು ಹೋಮನು ಮುಗಿಸಿವು. ನೈಟ್ ಹೋಮನ ಫ್ಯಾಮಿಲಿ ಎಲ್ಲ ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ರು ದೇವ್ರ ಮನೆಗೆ. ಆಯಿತು, ನೈಟೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಎದ್ದು ನೋಡಿದಾಗ ಈ ಥರ ಇತ್ತು ವೆದರ್. ಅವ್ರ ಮನೆ ತವ ಈ ಥರ ವೆದರ್ ಇತ್ತು ನೋಡಿ, ಹೇಗಿದೆ. ಹಾಯ್ ಫ್ರೆಂಡ್, ಥ್ಯಾಂಕ್ ಯು. ಏನು ನಿನ್ನ ಹೆಸರು? ನನ್ನ ಹೆಸರು ರೇಣು ಅಂತ. ನಿನ್ನ ಹೆಸರೇನು? ಮಾನ್ಯ ಅಂತನಾ? ಎಷ್ಟನೇ ಕ್ಲಾಸು? 5. ನಾವು ಫೋಟೋ ಚೆನ್ನಾಗಿ ತೆಗಿತೀವಾ? ಹಾಂ, ಇಷ್ಟ ಆಯ್ತಾ? ಹಾಂ. ಹಾಯ್,
ಏನು ನಿನ್ನ ಹೆಸರು? ಕಾರ್ತಿಕ್. ಇನ್ನೇನು ಸಮಾಚಾರ? ಫೋಟೋ ಹೆಂಗೆ ತೆಗಿತೀವಿ ಫೋಟೋ ನಾವು? ಹೆಂಗೆ ತೆಗಿತೀವಿ ಫೋಟೋ? ಹೌದಾ? ಹಾಂ, ಥ್ಯಾಂಕ್ ಯು ಸೋ ಮಚ್. ಏನು ನಿನ್ನ ಹೆಸರು? ಎಷ್ಟನೇ ಕ್ಲಾಸು? ಹಾಂ, ಓಕೆ. ಅವ್ರ ಜೊತೆ ಆಟ ಆಡ್ಕೊಂಡು ಅವರು ನಮ್ಮನ್ನು ಆಟ ಆಡಿಸ್ಕೊಂಡು ಪ್ರೋಗ್ರಾಮ್ ಮುಗಿದಿದ್ದೆ ಗೊತ್ತಾಗಲಿಲ್ಲ. ಕಸ್ಟಮರ್ ಹತ್ರ ಈಗ ರಿವ್ಯೂ ಕೇಳೋ ಟೈಮು, ನೋಡೋಂಗೆ ಕೇಳೋಣ ಏನಂತಾರೆ. ಥ್ಯಾಂಕ್ ಯು ಬ್ರದರ್. ಹೆಂಗಿತ್ತು ನಮ್ಮ ವರ್ಕು? ಓಕೆ, ಡನ್. ಥ್ಯಾಂಕ್ ಯು. ನಾವು ಚೆನ್ನಾಗಿ ಮಾಡಿರ್ ಕಣಪ್ಪ. ಹೌದಾ? ಒಪ್ಪಿಗೆ ಆಯ್ತಾ ನಿಮಗೆ? ಹಾಂ, ಥ್ಯಾಂಕ್ ಯು. ಕೆಲಸ ಮಾಡಿವಣ್ಣ. ಚೆನ್ನಾಗಿ ಮಾಡಿವಾ? ಏನು ನಿಮ್ಗೆ ಬೇಜಾರಿಲ್ಲ ತಾನೆ? ಹಾಂ, ಓಕೆ. ಆಂಟಿ ಚೆನ್ನಾಗಿ ಹೊಡೆದ್ವಾ ಫೋಟೋನ? ಹಾಂ, ಥ್ಯಾಂಕ್ ಯು ಆಂಟಿ. ಹಾಂ, ಓಕೆ. ನಾವು ಚೆನ್ನಾಗಿ ಹೊಡೆದ ಫೋಟೋ ಇಲ್ಲ? ಚೆನ್ನಾಗಿ ತೆಗೆದ್ವಾ? ಹಾಂ, ಸರಿ ಆಯ್ತು ಆಂಟಿ. ಹೆಂಗೆ ಕೆಲಸ ಮಾಡಿವಣ್ಣ ನಾವು? ಹೌದಾ? ಏನು ನಿಮ್ಗೇನು ಬೇಜಾರಿಲ್ಲ ತಾನೆ? ಫೋಟೋ ಗಿಟ್ಟಸ್ ಎಲ್ಲ ನೀವು ಹೇಳ್ದಂಗೆ ತೆಗೆದ್ವಾ? ಹಾಂ, ಸರಿ ಅಣ್ಣ, ಥ್ಯಾಂಕ್ ಯು ಸೊ ಮಚ್.